ಇದನ್ನ ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ. ನಾನೇ ಸ್ವತಃ 5ನೇ ತರಗತಿಯಿಂದ ನಾನು ಶಾಲೆಗೆ ಹೋಗಿಲ್ಲ. ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ BA ಮಾಡ್ತಾ ಇದ್ದೀನಿ. ನಾನು 5ನೇ ತರಗತಿಯಿಂದ ಕೂಡ ಶಾಲೆಗೆ ಹೋಗದೆ ಕೇವಲ ಎಕ್ಸಾಮ್ ಅಟೆಂಡ್ ಆಗೋದು. ನಾನು ಶಾಲೆಗೆ ಹೋಗದಿರ ಕೂಡ ಹೇಗೆ ಪರ್ಸೆಂಟೇಜ್ ತೆಗಿತಿ ಅನ್ನೋದು ಅನೇಕರ ಪ್ರಶ್ನೆ ಕೇಳ್ತಾರೆ ನನಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಧಾರ್ಮಿಕ ಭಾಷಣಗಾರ್ತಿಯಾಗಿ ಗುರುತಿಸಿಕೊಂಡಿರುವ ಮತ್ತು ತನ್ನ ಭಾಷಣದ ಉದ್ದಕ್ಕೂ ಬಿಜೆಪಿ ಮತ್ತು ಮೋದಿ ಭಕ್ತಿಯನ್ನೇ ಪ್ರದರ್ಶಿಸುವ ಹಾರಿಕಾ ಮಂಜುನಾಥ್ ಎಂಬ ಹೆಣ್ಣುಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿಯಲ್ಲಿದ್ದಾರೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಅವರು ಹಂಚಿಕೊಂಡಿರುವ ವಿದೇಶದ ಸಾಲು ಸಾಲು ಸರ್ಟಿಫಿಕೇಟ್ಗಳು ಈಗ ವೈರಲ್ ಆಗಿವೆ. ತಾನು ವಿದೇಶದ 10ಕ್ಕಿಂತಲೂ ಅಧಿಕ ಪ್ರಸಿದ್ಧ ವಿಶ್ವವಿದ್ಯಾಲಯಗಳಿಂದ ಶಿಕ್ಷಣಕ್ಕಾಗಿ ಸರ್ಟಿಫಿಕೇಟ್ ಪಡೆದುಕೊಂಡಿದ್ದೇನೆ ಎಂದು ಅವರು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದರು. ಒಂದು ಸರ್ಟಿಫಿಕೇಟ್ ಅನ್ನು ಕೈಯಲ್ಲಿ ಹಿಡಿದು ಉಳಿದ 11 ಸರ್ಟಿಫಿಕೇಟ್ಗಳನ್ನು ಸಾಲಾಗಿ ತನ್ನ ಪಕ್ಕದಲ್ಲಿ ನಿಲ್ಲಿಸಿ ಫೋಟೋ ತೆಗೆಸಿಕೊಂಡಿದ್ದರು ಮತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು. ಅವರು ಹೇಳಿರುವ ಪದವಿಗಳು ಹೀಗಿವೆ. ಮೊದಲನೆಯದು ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾಲಯದ ಗೌರವ ಡಿಸೈನ್ ಲೆಡ್ ಸ್ಟ್ರಾಟಜಿಸ್ಟ್. ಎರಡನೇದು ಜರ್ಮನಿಯ IBM ಬರ್ಲಿನ್ ಗೌರವ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪದವಿ, ಗೌರವ ಕ್ಲೌಡ್ ಕಂಪ್ಯೂಟರ್ ಪದವಿ, ಗೌರವ HTML CSS ಜಾವಾ ಸ್ಕ್ರಿಪ್ಟ್ ಕೋಡ್ ಪದವಿ. ಮೂರನೇದು ಅಮೆರಿಕದ ಜಾನ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯ ಬಾಲ್ಟಿಮೋರ್ ವೃತ್ತಿಪರ ಡೇಟ್ ಸೈನ್ಸ್ ಪದವಿ. ಅಮೆರಿಕದ ಮಿಶಿಗನ್ ವಿಶ್ವವಿದ್ಯಾಲಯದಿಂದ ಆಟೋನಮಸ್ ವಾಹನಗಳು ಮತ್ತು ರೋಬೋಟ್ಗಾಗಿ AI, ಶಕ್ತಿ ಮತ್ತು ಬಯೋಮೆಡಿಕಲ್ ಅನ್ವಯಗಳಿಗೆ AI ಗೌರವ ಪದವಿ. ಅಮೆರಿಕದ ವಾರ್ಟನ್ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಫಿಲಿಡೆಲ್ಫಿಯಾ ಪೆನ್ಸಿಲ್ವೇನಿಯಾದಿಂದ ಫಿನ್ವೆಕ್ ಮತ್ತು ಹಣಕಾಸು ತಂತ್ರಜ್ಞಾನದ ಅನ್ವಯದಲ್ಲಿ ಸಹಾಯಕ ಪದವಿ. ಆರನೆಯದು ಸ್ಕಾಟ್ಲೆಂಡ್ನ ಎಡಿನ್ಬರ್ಗ್ ವಿಶ್ವವಿದ್ಯಾಲಯದಿಂದ ಆಸ್ಟ್ರೋಟೆಕ್ನಲ್ಲಿ ಗೌರವ ಪದವಿ. ಏಳನೆಯದು ಅಮೆರಿಕದ ಯಾಲೆ ವಿಶ್ವವಿದ್ಯಾಲಯದಿಂದ ರಾಕೆಟ್ ವಿಜ್ಞಾನದಲ್ಲಿ ಗೌರವ ಪದವಿ. ವಿಶೇಷ ಏನಂದ್ರೆ ಈ ಚಿತ್ರದಲ್ಲಿರುವ ಸರ್ಟಿಫಿಕೇಟ್ಗಳೆಲ್ಲ ಒಂದೇ ಫಾರ್ಮ್ಯಾಟ್ನಲ್ಲಿವೆ. ಕೈಯಲ್ಲಿ ಹಿಡಿದಿರುವ ಪ್ರಮಾಣ ಪತ್ರವನ್ನು ಹೊರತುಪಡಿಸಿ ಎಲ್ಲದರಲ್ಲೂ ಬಲಭಾಗದಲ್ಲಿ ನೀಲಿ ಬಣ್ಣದ ಪಟ್ಟಿ ಇದೆ. ಯಾವುದೇ ವಿಶ್ವವಿದ್ಯಾಲಯದ ಪ್ರಮಾಣ ಪತ್ರ ಈ ರೀತಿಯಲ್ಲಿ ಒಂದೇ ರೀತಿಯಾಗಿ ಇರಲು ಸಾಧ್ಯವೇ ಇಲ್ಲ. ಅದರಲ್ಲೂ ಬೇರೆ ಬೇರೆ ದೇಶಗಳಲ್ಲಿರುವ ವಿಶ್ವವಿದ್ಯಾಲಯಗಳಲ್ಲಿ ಇಂತಹ ಸಾಮ್ಯತೆ ಇರಲು ಸಾಧ್ಯವೇ ಇಲ್ಲ. ಈ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿರುವ ವಿಜಯ ಕರ್ನಾಟಕ ಪತ್ರಿಕೆಯು ಈ ಎಲ್ಲ ಸರ್ಟಿಫಿಕೇಟ್ಗಳು ನಕಲಿ ಎಂದು ಹೇಳಿದೆ. ಜರ್ಮನಿಯ IBM ಬರ್ಲಿನ್ನಿಂದ ಒಂದಷ್ಟು ಪದವಿ ಪಡೆದಿರುವುದಾಗಿ ಹಾರಿಕಾ ಹೇಳಿದ್ದಾರೆ. ಬರ್ಲಿನ್ನಲ್ಲಿ ಇಂಟರ್ನ್ಯಾಷನಲ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ, ಆದರೆ ಇದರ ಲೋಗೋ ಬೇರೆನೇ ಇದೆ. ಆದರೆ ಹಾರಿಕಾಳ ಸರ್ಟಿಫಿಕೇಟ್ಗಳ ಮೇಲೆ ಇರುವ ಲೋಗೋ IT ಕಂಪನಿ IBMನದ್ದಾಗಿದೆ. ಆದರೆ IBM ಕಂಪನಿ ಯಾವುದೇ ವಿವಿಗಳನ್ನು ಬರ್ಲಿನ್ನಲ್ಲಿ ಹೊಂದಿಲ್ಲ ಎಂದು ವಿಜಯ ಕರ್ನಾಟಕ ಹೇಳಿದೆ. ಯಾಲೆ ವಿವಿಯಿಂದ ರಾಕೆಟ್ ವಿಜ್ಞಾನದಲ್ಲಿ ಗೌರವ ಪದವಿ ಪಡೆದಿರುವುದಾಗಿ ಹಾರಿಕಾ ಹೇಳಿದ್ದಾರೆ. ಯಾಲೆ ವಿವಿಯಲ್ಲಿ 1702ರಿಂದ ಈವರೆಗೆ ಗೌರವ ಪದವಿ ನೀಡಿರುವವರ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ನೀಡಲಾಗಿದೆ. ಮೊದಲಿಗೆ ಇದರಲ್ಲಿ ರಾಕೆಟ್ ಸೈನ್ಸ್ನಲ್ಲಿ ಗೌರವ ಪದವಿ ಯಾರಿಗೂ ನೀಡಿಲ್ಲ. ಇನ್ನು ಹಾರಿಕಾ ಮಂಜುನಾಥ್ ಹೆಸರು ನೀಡಿ ಸರ್ಚ್ ಮಾಡಿದಾಗಲೂ ಅವರ ಹೆಸರು ಈ ಪಟ್ಟಿಯಲ್ಲಿ ಕಾಣಿಸಿಕೊಂಡಿಲ್ಲ. ಆದ್ದರಿಂದ ಹಾರಿಕಾ ಮಂಜುನಾಥ್ ಹಂಚಿಕೊಂಡಿರುವ ಸರ್ಟಿಫಿಕೇಟ್ಗಳು ನಕಲಿ ಎಂದು ವಿಜಯ ಕರ್ನಾಟಕ ತನ್ನ ಫ್ಯಾಕ್ಟ್ ಚೆಕ್ನ ಮೂಲಕ ತಿಳಿಸಿದೆ. ಈ ಹಿಂದೆ ಇದೇ ಹಾರಿಕಾ ಮಂಜುನಾಥ್ ಶಾಲೆಗೆ ಹೋಗಬೇಕಾಗಿಲ್ಲ ಎಂಬ ರೀತಿಯಲ್ಲಿ ಭಾಷಣ ಮಾಡಿ ಚಪ್ಪಾಳೆಗಿಟ್ಟಿಸಿಕೊಂಡಿದ್ದರು. ಇದನ್ನ ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ. ನಾನೇ ಸ್ವತಃ 5ನೇ ತರಗತಿಯಿಂದ ನಾನು ಶಾಲೆಗೆ ಹೋಗಿಲ್ಲ. ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ BA ಮಾಡ್ತಾ ಇದ್ದೀನಿ. ನಾನು 5ನೇ ತರಗತಿಯಿಂದ ಕೂಡ ಶಾಲೆಗೆ ಹೋಗದೆ ಕೇವಲ ಎಕ್ಸಾಮ್ ಅಟೆಂಡ್ ಆಗೋದು. ನಾನು ಏನಕ್ಕೆ ಶಾಲೆಗೆ ಹೋಗೋದಿಲ್ಲ ಅಂದ್ರೆ ಸಮಯ ಇರೋದಿಲ್ಲ, ಕಾರ್ಯಕ್ರಮಗಳಿರ್ತಾವೆ, ಕಾರ್ಯಕ್ರಮ ಅಟೆಂಡ್ ಆಗಬೇಕು. ಶಾಲೆಗೆ ಹೋಗಲಿಲ್ಲ ಅಂದ್ರೂ ಕೂಡ ನನಗೆ 10th ನಲ್ಲಿ 97% ಬಂದಿತ್ತು. ಈಗ ಸೆಕೆಂಡ್ PU ನಲ್ಲಿ 95% ಬೋರ್ಡ್ಸ್ನಲ್ಲಿ ಬಂದಿದೆ. ಇಷ್ಟೆಲ್ಲ ಏನಕ್ಕಾಗುತ್ತೆ ಅಂದ್ರೆ ಶಾಲೆಗೆ ಹೋಗದಿರ ಕೂಡ ಹೇಗೆ ಪರ್ಸೆಂಟೇಜ್ ತೆಗಿತಿ ಅನ್ನೋದು ಅನೇಕರ ಪ್ರಶ್ನೆ ಕೇಳ್ತಾರೆ ನನಗೆ. ನಾನು ಹೇಳೋದಿಷ್ಟೇ, ನಾನು ದಿನ ರಾಮಾಯಣದ ಅಭ್ಯಾಸ ಮಾಡ್ತೀನಿ, ಭಗವತ್ ಉಪದೇಶ ಅಭ್ಯಾಸ ಮಾಡ್ತೀನಿ, ಉಪನಿಷತ್ತುಗಳ ಅಭ್ಯಾಸ ಮಾಡ್ತೀನಿ. ಇದನ್ನ ಅಭ್ಯಾಸ ಮಾಡಬೇಕಾದ್ರೆ ಲಕ್ಷ ಲಕ್ಷ ಶ್ಲೋಕ ಇರುವಂಥ 1 ಲಕ್ಷ ಶ್ಲೋಕ ಇರುವಂಥ ಮಹಾಭಾರತವನ್ನು ನಾನು ಕಂಠಪಾಠ ಮಾಡ್ಬೋದಂದ್ರೆ 200 ಪುಟ ಇರುವಂಥ ನಾನು ಟೆಕ್ಸ್ಟ್ ಬುಕ್ಸ್ಗಳನ್ನು ಕಂಠಪಾಠ ಮಾಡ್ಲಿಕ್ಕೆ ಆಗೋದಿಲ್ವಾ? ಸುಲಭ, ಮಕ್ಕಳಿಗೆ ಅತ್ಯಂತ ಸುಲಭ ಆಗುತ್ತೆ. ಚಕ್ರವರ್ತಿ ಸೂಲಿಬೆಲೆಯ ಶಿಷ್ಯೆ ಎಂದು ಗುರುತಿಸಿಕೊಂಡಿರುವ ಈಕೆಯನ್ನ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗ್ತಿದೆ. ಸುಳ್ಳು ಹೇಳುವುದರಲ್ಲಿ ಚಕ್ರವರ್ತಿ ಸೂಲಿಬೆಲೆಯನ್ನ ಮತ್ತು ಡ್ರೋನ್ ಪ್ರತಾಪ್ನನ್ನ ಮೀರಿಸಿದ ಪ್ರತಿಭೆ ಎಂದು ಕಾಲೆಳೆಯಲಾಗ್ತಾ ಇದೆ. ಭಾರತದ ಸಂಸ್ಕೃತಿಯನ್ನು ಗುಣಗಾನ ಮಾಡುವ ಮತ್ತು ಮೆಘಾಲಯ ಶಿಕ್ಷಣವನ್ನು ದೂಷಿಸುವ ಈಕೆಗೆ ಭಾರತದ ಒಂದೇ ಒಂದು ಪದವಿ ಪಡೆಯಲು ಸಾಧ್ಯವಾಗಿಲ್ವಾ? ಯಾಕೆ ಭಾರತದ ಶಾಲೆಗೆ ಈಕೆ ಹೋಗಿಯೇ ಇಲ್ವಾ? ಯಾಕೆ ಎಲ್ಲವೂ ವಿದೇಶದ ಸರ್ಟಿಫಿಕೇಟ್ಗಳು?
ಎಂದು ಟ್ರೋಲ್ ಮಾಡಲಾಗ್ತಾ ಇದೆ. ಈ ಟ್ರೋಲ್ಗೆ ಒತ್ತಡಕ್ಕೊಳಗಾದ ಹಾರಿಕಾ ಮತ್ತೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದು ಇನ್ನಷ್ಟು ಟ್ರೋಲ್ಗಳನ್ನು ಸೃಷ್ಟಿಸಿದೆ. ವಿಶೇಷವಾಗಿ ಚಾಟ್ ಜಿಪಿಟಿಯನ್ನು ಬಳಸಿ ಈ ಕ್ಲಾರಿಫಿಕೇಶನ್ ನೀಡಿದ್ದು ಅವರನ್ನ ಮತ್ತಷ್ಟು ಮುಜುಗರಕ್ಕೆ ತಳ್ಳಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗೆ ಒಳಗಾಗಿದೆ. ಧರ್ಮ ಜಾಗೃತಿಯ ನೆಪದಲ್ಲಿ ಬಿಜೆಪಿ ಮತ್ತು ಪ್ರಧಾನಿ ಮೋದಿಯ ವರ್ಚಸ್ಸನ್ನ ಹೆಚ್ಚಿಸ್ತಾ ಇರುವ ಸೂಲಿಬೆಲೆಯ ಶಿಷ್ಯಾಗಿ ರಾಜ್ಯದೆಲ್ಲೆಡೆ ಸುತ್ತುತ್ತಾ ಇರುವ ಹಾರಿಕಾ ಮಂಜುನಾಥ್ ಇದೀಗ ಸುಳ್ಳು ಹೇಳುವುದರಲ್ಲಿ ತನ್ನ ಗುರುಗಳನ್ನೇ ಮೀರಿಸಿದ್ದಾಳೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಜನರು ಹೇಳ್ತಾ ಇದ್ದಾರೆ. ಆಕೆಯ ಫೇಸ್ಬುಕ್ ಪುಟದ ತುಂಬಾ ಆಕೆ ಈ ಹಿಂದೆ ಭಾಷಣ ಮಾಡುತ್ತಿರುವ ವಿಷಯಗಳ ಭರಪೂರ ಮಾಹಿತಿಯೇ ಇದೆ. ಅವುಗಳು ಟ್ರೋಲ್ಗೆ ಒಳಗಾಗುತ್ತಿವೆ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.